ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಂದಿದ್ದ ಕೇಸ್ ಕೊಲೆ ಆರೋಪಿ ರಾಜನಾಯ್ಕ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ದೃಶ್ಯ ಸಿನಿಮಾ ಮಾದರಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಗಂಡನನ್ನೇ ಕೊಂದು ಹೊಸ ಮನೆಯ ಅಡಿಪಾಯದಲ್ಲಿ ಹೂತು ಹಾಕಿದ್ದ ಪತ್ನಿ ಪ್ರಿಯಕರ ರಾಜನಾಯ್ಕನ್ ಜೊತೆ ಸೇರಿ ಪತಿಯನ್ನೇ ಕೊಂದಿದ್ದ ಸಾವಿತ್ರಿಬಾಯಿ 2022ರ ಯುಗಾದಿ ಹಬ್ಬದಂದು ಈ ಕೊಲೆ ನಡೆದಿತ್ತು. ಶಿರಾ ತಾಲೂಕು ಕಮಲಾ ನಾಯ್ಕನ್ ತಾಂಡಾದಲ್ಲಿ ಕೊಲೆ ನಡೆದಿತ್ತು. ಪತಿ ರವಿಚಂದ್ರ ನಾಯ್ಕನನ್ನ ಕೊಲೆ ಮಾಡಿದ್ದ ಪತ್ನಿ ಮತ್ತು ಪ್ರಿಯಕರ ನಿರ್ಮಾಣ ಹಂತದ ಮನೆಯ ಪಾಯದಡಿ ಹೂತು ಹಾಕಿದ್ರು. ಇನ್ನು ಶವ ಹೂತು 30ರಿಂದ 40 ಲೋಡ್ ಮಣ್ಣು ಹಾಕಿ ಮುಚ್ಚಿದ್ರು. ಇನ್ನು ಬಳಿಕ ಪತಿ ಕಾಣೆಯಾಗಿದ್ದಾರೆ ಅಂತ ನಂಬಿಸಿದ್ದ ಸಾವಿತ್ರಿಬಾಯಿ ಆಸ್ತಿ ವಿಚಾರಕ್ಕೆ ಸಹಿ ಹಾಕುವಾಗ ವಿಷಯ ಬಾಯ್ ಬಿಟ್ಟಿದ್ದಾರೆ. ಸಾವಿತ್ರಿಬಾಯಿ ಬಳಿಕ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಶಿರಾ ಪೊಲೀಸರು ಈ ಪ್ರಕರಣ ವಿಚಾರಣೆ ಹಂತದಲ್ಲಿರುವಾಗಲೇ ಮೃತಪಟ್ಟಿದ್ದ ಸಾವಿತ್ರಿಬಾಯಿ ಈಗ ಪ್ರಮುಖ ಆರೋಪಿ ರಾಜನಾಯ್ಕನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಕೋರ್ಟ್.